ದೇರ್ ಇಸ್ ನೋ ಫ್ರೆಂಡ್ ಆಸ್ ಲಾಯಲ್ ಆಸ್ ಬುಕ್. ಬುಕ್ಕಿಗಿಂತ ಒಳ್ಳೆ ಫ್ರೆಂಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಬುಕ್ ಸಿಗುವಂಥ ಜಾಗ ನಮ್ಮ ಗ್ರಂಥಾಲಯ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ವೆನ್ಸ್ಡೇ ಮಿನಿಲೋ. ಸೊ ನಮ್ಮ ಯೂನಿವರ್ಸಿಟಿಲಿ ಈ ಥರ ಮರಗಳಿಗೆಲ್ಲ ಏನು ಮಾಡಿದ್ರೆ ಒಂದು ಪಾತ್ರೆಯನ್ನು ಕಟ್ಟಿ ಅದರಲ್ಲಿ ನೀರು ಹಾಕಿರ್ತಾರೆ, ಮತ್ತು ಕಾಳನ್ನು ಹಾಕಿರ್ತಾರೆ. ಯಾಕೆಂದರೆ ಪಕ್ಷಿಗಳಿಗೆ ದಾಹ ಆದಾಗ ಅವ್ಳು ಬಂದು ನೀರು ಕುಡೀಲಿ ಅಂತ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ನಮ್ಮ ಸ್ಟೂಡೆಂಟ್ಸಿಂದಾನೇ ಸೆಮಿನಾರ್ ಇತ್ತು. ಸೊ ನಾವು ಸೆಮಿನಾರ್ ಮಾಡಬೇಕಾಗಿತ್ತು. ನನ್ನ ಸೆಮಿನಾರ್ ಬಂದ್ಬಿಟ್ಟು ನಾಳೆ ಇದೆ. ನೆಕ್ಸ್ಟು ಆ ಸೆಮಿನಾರ್ಸ್ ಕ್ಲಾಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ ಸೆಮಿನಾರ್ ಮಾಡಿದ್ರು, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಗ್ರಂಥಾಲಯದ ಹತ್ರ ಬಂದ್ವಿ. ಏನಕ್ಕೆ ಅಂದರೆ ನಮ್ಮ ಲ್ಯಾಬ್ ಇದ್ದು ಇವತ್ತು. ನಮ್ಮ ಲ್ಯಾಬ್ ಬಂದ್ಬಿಟ್ಟು ಗ್ರಂಥಾಲಯದಲ್ಲೇ ಇದ್ವು. ಸಿ ಪ್ರೋಗ್ರಾಮ್ ಲ್ಯಾಬ್ ಇತ್ತು ನಮಗೆ. ಸೊ ನಾನು ಸಿ ಪ್ರೋಗ್ರಾಮ್ಸ್ನ ಬರ್ದಿರ್ಲಿಲ್ಲ, ಸ್ಲೋ ಬರೆಯೋದಲ್ಲಿ ಸ್ವಲ್ಪ, ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಬರೆಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲ್ಯಾಬಿಗೆ ಹೋಗ್ಬಿಟ್ಟು ಪ್ರೋಗ್ರಾಮ್ಸ್ನೆಲ್ಲ ಎಂಟ್ರ್ ಮಾಡಿದ್ವಿ. ಈ ಪ್ರೋಗ್ರಾಮ್ಸ್ ಏನಿದೆಯಪ್ಪ, ಒಂದು ಜಸ್ಟ್ ಒಂದು ಪಾಯಿಂಟ್ ಮಿಸ್ ಆದರೆ, ಒಂದು ಸ್ಲ್ಯಾಶ್ ಮಿಸ್ ಆಯಿತು ಅಂತ ಅಂದರೆ ಇಡೀ ಪ್ರೋಗ್ರಾಮೇ ಏರರ್ ಬರುತ್ತೆ, ಮತ್ತೆ ಒಳ್ಳೆ ಎಡಿಟ್ ಮಾಡ್ತಾ ಕೂರಬೇಕು. ಸೊ ಫೈನಲಿ ಎಕ್ಸಿಕ್ಯೂಟ್ ಮಾಡಿದ್ವು. ನೆಕ್ಸ್ಟ್ ನಾವು ಆರ್ಡರ್ ಇವೆಂಟು ಪ್ರೋಗ್ರಾಮ್ ಮಾಡಿದ್ವಿ. ಸೊ ಹಾಗಾಗಿ 2 ಈಸ್ ಆರ್ಡರ್ ಇವೆನ್ ಅಂತ ನೋಡಿದಾಗ 2 ಈಸ್ ಇವೆನ್ ನಂಬರ್ ಅಂತ ಬಂತು. ಅದೆಲ್ಲ ಲ್ಯಾಬ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವೆಲ್ಲ ಫ್ರೆಂಡ್ಸಿಗೆ ಒಂದು ಶಾರ್ಟ್ ಕಟ್ ರೂಟ್ ನೋಡಿ ಕಾಡು ದಾರಿ ಅನ್ನಿಸ್ತಾ ಇತ್ತು. ಅದು ಆ ರೀತಿಯಾಗಿತ್ತು ರೋಡು. ಎಲ್ಲೋ ಶಾರ್ಟ್ ಕಟ್ ರೂಟ್ ನೋಡ್ತಾ ಬೇಗ ಬೇಗ ಹೋಗ್ಬೇಕು ಅಂತ ಹೋಗ್ತಾ ಇದ್ವು ಬಸ್ನ ಹಿಡಿಯೋದಕ್ಕೆ. ನೆಕ್ಸ್ಟ್ ಫೈನಲಿ ಗೇಟ್ ಹತ್ರ ಬಂದ್ವು, ಬಸ್ ಸಿಕ್ತು. ಬಸ್ಸಿಂದ ರಾಯಚೂರಿಗೆ ಬಂದ್ಬಿಟ್ಟು ನೆಕ್ಸ್ಟ್ ರಾಯಚೂರಿಂದ ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ಮೈ ವಿಡಿಯೋ, just like this video and do subscribe my channel.